ಆಧುನಿಕ ಯುಗದಲ್ಲಿ ನಮಗೆ ಅರಿವಿಲ್ಲದಂತೆ ಅನೇಕ ಆರೋಗ್ಯ ಸಮಸ್ಯೆಗಳು ನಮ್ಮನ್ನು ಕಾಡ್ತಾನೆ ಇರುತ್ತೆ. ಅದರಲ್ಲಿಯೂ ಮುಖ್ಯವಾಗಿ ಹೆಣ್ಣು ಮಕ್ಕಳ ಪೋಷಕರಲ್ಲಿ ಇವತ್ತು ದೊಡ್ಡ ಆತಂಕ ಮೂಡಿಸಿರುವಂತಹ ವಿಷಯ ಏನಪ್ಪಾ ಅಂತಂದ್ರೆ ಅಕಾಲಿಕ ಋತುಸ್ರಾವ ಅಥವಾ ಈ ನೋಡಿ ಬಾಲ್ಯದಲ್ಲೇ ಮೈನೆರಿಯೋದು ಅಂದ್ರೆ ಮೆಚೂರ್ಡ್ ಆಗೋದು. ಹಿಂದಿನ ಕಾಲದಲ್ಲಿ 14ರಿಂದ 16 ವರ್ಷಕ್ಕೆ ಆಗ್ತಾ ಇದ್ದಂತಹ ಈ ಒಂದು ಪ್ರಕ್ರಿಯೆ ಏನಿದೆ ಇವತ್ತು ಕೇವಲ 8 ಅಥವಾ 9 ವರ್ಷದ ಹೆಣ್ಣು ಮಕ್ಕಳಲ್ಲಿ ಅತಿ ಬೇಗ ಕಂಡು ಬರ್ತಾ ಇದೆ. ಇದಕ್ಕೆ ಕಾರಣವಾದ್ರೂ ಏನು? ನಮ್ಮ ಬದಲಾದ ಆಹಾರ ಪದ್ಧತಿಯೋ ಅಥವಾ ಈ ಹಾಲ್ನಲ್ಲಿರುವಂತಹ ಹಾರ್ಮೋನ್ ಇಂಜೆಕ್ಷನ್ಗಳ ಪ್ರಭಾವವೋ ಅಥವಾ ಮೊಬೈಲ್ ಮತ್ತೆ ಟಿವಿ ಪರದೆಗಳ ಅತಿಯಾದ ಬಳಕೆಯಿಂದ ಉಂಟಾಗ್ತಾ ಇರುವಂತಹ ಮಾನಸಿಕ ಬದಲಾವಣೆಗಳು? ಈ ಎಲ್ಲ ಗೊಂದಲಗಳಿಗೆ ಉತ್ತರವನ್ನು ನೀಡುವುದಕ್ಕೆ ನಮ್ಮ ಜೊತೆ ಇದ್ದಾರೆ ಪಂಡಿತ್ ದಿನೇಶ್ ಗುರೂಜಿ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಜಿ. ನೋಡಿ, ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳು 14 ಅಥವಾ 15 ವರ್ಷಕ್ಕೆ ಮೈನೇರಿತಾ ಇದ್ರು, ಅಂದರೆ ಮೆಚೂರ್ಡ್ ಆಗ್ತಾ ಇದ್ರು. ಆದರೆ ಇವತ್ತು ಕೇವಲ 8ರಿಂದ ಅಥವಾ 9 ವರ್ಷದ ಪುಟ್ಟ ಕಂದಮಗಳಲ್ಲಿ ಈ ಬದಲಾವಣೆ ಕಾಣಿಸ್ಕೊಳ್ತಾ ಇದೆ. ಇದು ಪ್ರಕೃತಿಯ ನಿಯಮಕ್ಕೆ ವಿರುದ್ಧವಾಗಿ ಬೆಳವಣಿಗೆಯೋ ಅಥವಾ ನಮ್ಮ ಬದಲಾದ ಜೀವನ ಶೈಲಿಯ ಅಡ್ಡ ಪರಿಣಾಮವೋ ಅಂತ ಹೇಳಿ? ಈ ಋತುಮತಿಗೆ ಕಾರಣ ಆಗಿರ್ತಕ್ಕಂಥದ್ದು ಚಂದ್ರ ಮತ್ತು ರಾಹು. ಯಾರದೇ ಜಾತಕದಲ್ಲಿ ಚಂದ್ರ ಮೈಂಡ್ನ ತುಂಬ ಆ್ಯಕ್ಟಿವ್ ಮಾಡ್ತಾಯಿದ್ದೀವಿ ನಾವು. ಅಂದರೆ ಮೈಂಡಿಗೆ ಯಾವಾಗ ಸಿಗ್ನಲ್ಸ್ ನಾವು ಕಳಿಸ್ತಾ ಇದ್ದೀವಿ, ಕಂಪನಾಂಕಗಳು ಅಂತ ನಾವೇನು ಹೇಳ್ತೀವಿ, ಫ್ರೀಕ್ವೆನ್ಸಿ ಅಂತ ಏನು ಹೇಳ್ತೀವಿ, ಅದು ಬೇಗ ರಿಯಾಕ್ಟ್ ಮಾಡುತ್ತೆ. ಇವತ್ತಿನ ದಿವಸ ಸಾಮಾನ್ಯವಾಗಿ ನಮ್ಮ ಶಾಸ್ತ್ರದಲ್ಲಿ ಏನು ಹೇಳಿರೋದೆ ಅಂತಂದರೆ ಮೊದಲ 6 ವರ್ಷ, ಇವಾಗೇನೋ ಫಸ್ಟ್ ಸ್ಟ್ಯಾಂಡರ್ಡ್ಗೆ 6 ವರ್ಷ ಅಂತ ಹೇಳಿದ್ದಾರೆ. ಮುಂಚೆ 5 ವರ್ಷಕ್ಕೆ ಸೇರಿಸ್ತಾ ಇದ್ರು, 1 ವರ್ಷದ ಮುಂಚೆ. ಕಡ್ಡಾಯವಾಗಿ 6 ವರ್ಷ ಮಾಡಿದ್ದಾರೆ ಸರ್ಕಾರದವರು. ಮಕ್ಕಳ ಆಟ ಪಾಠದ ಮೇಲೆ ಮೈಂಡ್ ಹೋಗಬೇಕು. ಮೊದಲ 8 ವರ್ಷ ಅಂತ ಹೇಳ್ತಾರೆ. ತದನಂತರ 8 ವರ್ಷ ಜಸ್ಟು ಸಂಗೀತದ ಕಡೆ, ಸಣ್ಣ ಪುಟ್ಟ ಓದಿನ ಕಡೆ, ಮತ್ತು ಸ್ವಲ್ಪ ಈ ಒಂದು ಸಾಮಾನ್ಯದ ಜ್ಞಾನ ಮತ್ತು ಪರಿಸರದ ಜ್ಞಾನದ ಬಗ್ಗೆ ಹೋಗಬೇಕು ಅಂತ ಕೊಟ್ಟಿರೋದು. ತದನಂತರ 8 ವರ್ಷ ವ್ಯಾವಹಾರಿಕವಾಗಿರ್ತಕ್ಕಂಥದ್ದು ಓದೋದು ಅಂತ ಹೇಳಬೇಕು. ಇವತ್ತಿನ ದಿವಸ ಎಲ್ಲ ಜನರಲಾಗಿ ಪ್ರೆಷರ್ ಆಗಿಬಿಟ್ಟಿದೆ. ಎಲ್ಲರಿಗೂ ತಿಳ್ಕೊಳ್ತಕ್ಕಂಥ ಪ್ರೆಷರು, ಹಾಗೆ ಓದ್ತಕ್ಕಂಥ ಪ್ರೆಷರು, ಮತ್ತು ಅವೈಲಬಿಲಿಟಿ ಆಫ್ ರಾಂಗ್ ಫುಡ್ ಅಂತಲೂ ಕರಿತೀವಿ ನಾವು. ಊಟದ್ದು ನಾವು ತೊಗೊಳ್ಬೇಕು. ಈ ರಿಯಾಕ್ಷನ್ ಬೇಗ ಆದಾಗ ಆಗಬೇಕಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಪ್ರೀಪೋನ್ ಆಗಿಬಿಡುತ್ತೆ. ಮೆಂಟಲಿ, ಫಿಸಿಕಲಿ, ಎಮೋಷ್ನಲಿ ಅಂತ ನಾವು ತೊಗೊಳ್ತೀವಿ. ನಾನು ಮೊದಲು ಗ್ರಹಕ್ಕಿಂತ ಹೆಚ್ಚಾಗಿ ಲೈಫ್ ಸ್ಟೈಲ್ಗೆ ನಾನು ಫಸ್ಟು ಒತ್ತು ಕೊಡೋದು. ಯಾಕಂದರೆ ಸಾವಿರಾರು ವರ್ಷದಿಂದನೂ ಕೂಡ ಅದೇ ಗ್ರಹ ಸ್ಥಿತಿಗಳಿರ್ತವೆ, ಇವಾಗಲೂ ಅದೇ ಗ್ರಹ ಸ್ಥಿತಿ. ಈಗ ಕಲಿಯುಗದಲ್ಲಿ ಇದೆಲ್ಲ ಮರ್ಮ ಅಂತ ನಾವು ಹೇಳ್ತೀವಿ. ಯಾಕೆ ನಾವು ಯಾವಾಗಲೂ ಕೂಡ ಜ್ಯೋತಿಷ್ಯ ನೋಡಬೇಕಾದ್ರೆ ಮೇಲ್ಗಡೆ ಹೆಡ್ಲೈನ್ಸಲ್ಲಿ ನಾವು ಆಲ್ರೆಡಿ ತಲೆಯಲ್ಲಿ ಹಾಕ್ಕೋಬೇಕಾಗತ್ತೆ. ಆ ತಲೆಯಲ್ಲಿ ಹಾಕ್ಕೋಬೇಕಾಗಿರ್ತಕ್ಕಂಥದ್ದೇ ಕಲಿಯುಗ. ಕಲಿಯುಗದಲ್ಲಿ ಚಿತ್ರವಿಚಿತ್ರವಾಗಿರ್ತಕ್ಕಂಥ ಸಮಸ್ಯೆಗಳು, ಚಿತ್ರವಿಚಿತ್ರವಾಗಿರ್ತಕ್ಕಂಥ ಒಂದು ಅದ್ಭುತಗಳು, ಚಿತ್ರವಿಚಿತ್ರವಾಗಿರ್ತಕ್ಕಂಥ ಒಂದು ಏನಂತಾರೆ ಅವಿಸ್ಮರಣೀಯವಾಗಿರ್ತಕ್ಕಂಥ ಒಂದು ವಿಚಾರಗಳು ನಾವು ಕಲಿಯುಗದಲ್ಲೇ ನೋಡೋದು. ನಾವು ಕಲಿಯುಗದ ಒಂದು ಒಂದು ಇರ್ತಕ್ಕಂಥದ್ದು 4,32,000 ಅಷ್ಟೇ. ಆ ವಿಚಾರದಲ್ಲಿ ನಾವು ನೋಡಬೇಕು ಅಂತಂದರೆ ಈ ಫಾಸ್ಟ್ ಲೈಫಿಂದ ನಾವು ಫಸ್ಟು ಆರೋಗ್ಯದ ಮೇಲೆ ಪರಿಣಾಮ ಬೀಳ್ತಕ್ಕಂಥದ್ದು ಇಂಪಾರ್ಟೆಂಟು. ಹಳೆಯ ಕಾಲದಲ್ಲಿ ಹೆಣ್ಮಕ್ಳಿಗೆ ಏನೇನು ಊಟದ ಆರೈಕೆ ಮಾಡ್ತಾಯಿದ್ರು, ಗಂಡು ಮಕ್ಳಿಗೂ ಮಾಡ್ತಾಯಿದ್ರು. ಅದನ್ನು ವಾಪಸ್ ನಾವು ತೊಗೊಂಬಂದರೆ ಡೆಫಿನೆಟ್ಲಿ ಈ ರೀತಿಯಾಗಿರ್ತಕ್ಕಂಥದ್ದು ಆಗೋದಿಲ್ಲ. ಒಂದು ಹಾಗೆ ಎರಡನೇ ವಿಚಾರ, ಈ ಮಕ್ಕಳಾಗಬೇಕು ಅಂತ ಹೇಳಿ ಸ್ಟೆರಾಯ್ಡ್ಸ್ನ ಕೊಡ್ತಕ್ಕಂಥದ್ದು ಕೂಡ ಫಾಸ್ಟರ್ ರಿಯಾಕ್ಷನ್ ಆಗುತ್ತೆ. ಅಮೇರಿಕದಲ್ಲಿರ್ಬೋದು ಜಾಸ್ತಿ ಆಗಿದೆ, ಇವಾಗ ಇಂಡಿಯಾದಲ್ಲಿ ಸ್ವಲ್ಪ ಜಾಸ್ತಿ ಬರ್ತಾ ಇದೆ ಸ್ಟೆರಾಯ್ಡ್ಸ್. ಅದ್ರ ಜೊತೆಗೆ ಇವತ್ತಿನ ಫಾಸ್ಟ್ ಫುಡ್ಡಲ್ಲಿರ್ತಕ್ಕಂಥ ಎನರ್ಜಿ ಬೂಸ್ಟರ್ಸು. ಯಾಕಂದರೆ ಎನರ್ಜಿ ಬೂಸ್ಟರ್ಸ್ ಯಾವುದು ಅಂದರೆ ಈ ಚೀಸು, ಪಿಜ್ಜಾ, ಇವೆಲ್ಲ ಎನರ್ಜಿ ಬೂಸ್ಟರ್ಸು. ಬೇಗ ಎನರ್ಜಿ ಕೊಡುತ್ತೆ, ಬೇಗ ರಿಯಾಕ್ಷನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇವೆಲ್ಲ ನಾವು ಸಮತೋಲನವಾಗಿ ತಗೊಂಡಾಗ
ಪ್ಲಸ್ ಮೂನ್ ಫಾಸ್ಟ್ ಇರೋದ್ರಿಂದನೇ, ಮೂನ್ ಮೈಂಡ್ ಥಿಂಕಿಂಗ್ ಫಾಸ್ಟ್ ಇರೋದ್ರಿಂದನೇ ಸ್ವಲ್ಪ ಬೇಗ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಮುಂದೆ ಇನ್ನೂ ಸ್ವಲ್ಪ ವಿಚಾರ ಹೇಳ್ತೀನಿ. ಓಕೆ ಗುರುಜಿ, ಕಾಲರ್ಸ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಆಶಾ, ನಾನು ಪುಣೆಯಿಂದ ಫೋನ್ ಮಾಡ್ತಾ ಇದ್ದೇನೆ. ಓಕೆ ಆಶಾ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮಗಳ ಬಗ್ಗೆ. ಅವರ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸ್ಕೊಡಿ. 27/10/2011 ಹ್ಮ್ 8:37 ಬೆಳಗ್ಗೆ, ಬಂಟ್ವಾಳ. 8:37 ಬೆಳಿಗ್ಗೆ. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ನಮ್ಮ ಇದು ಮೊನ್ನೆ ಕೇಳಿದಂಗಿದೆಯಲ್ಲ, ಇದು ಮೊನ್ನೆ ಕೇಳಿದಂಗಿದೆಯಲ್ಲ ಇದು? ಇಲ್ಲ ಇಲ್ಲ ಇಲ್ಲ, ಇವಳ ಬಗ್ಗೆ ಇದೇ ಫಸ್ಟಾ? ಹೌದಾ, ಕೇಳ್ದಂಗೆ ಅನ್ನಿಸ್ತು. ಓಕೆ, ಇರಲಿ, ಪರವಾಗಿಲ್ಲ, ಹೇಳಿ. ನನ್ಗೆ ಅವಳದು ಈಗ 8th ಮುಗಿಯಿತು ಗುರುಗಳೇ, ಇನ್ನು 9th ಸ್ಟ್ಯಾಂಡರ್ಡ್ಗೆ ಹೋಗ್ತಾ ಇದ್ದಾಳೆ ಅವಳು. ಮುಂದೆ ಸೈನ್ಸ್ ತಗೊಂಡ್ರೆ ಒಳ್ಳೇದಾ ಅಲ್ಲ ಕಾಮರ್ಸ್ ತಗೊಂಡ್ರೆ ಒಳ್ಳೇದಾ ಅಂತ ಕೇಳಿದ್ವಿ. 2036ವರೆಗೂ ಕೂಡ ಗುರುದಶೆ ಇದೆ. 2036 ಗುರುದಶ ನೋಡಿದಾಗ 5ನೇ ಮನೆ, 7ನೇ ಮನೆ, 12ನೇ ಮನೆ ಬಂದಿರೋದ್ರಿಂದ, ಮತ್ತು ಮುಂದೆ ಶನಿ ಕಾಂಬಿನೇಷನ್ ಇರೋದ್ರಿಂದ ಸ್ವಲ್ಪ ಸೈನ್ಸಲ್ಲಿ ಮೆಡಿಸಿನ್ ಸಜೆಸ್ಟ್ ಮಾಡ್ತೀನಿ, ಮೆಡಿಕಲ್ ಲೈನ್. ಅದೇ ಅವಳು ಹೇಳ್ತಾಳೆ ಸರ್, ನನಗೆ ಡಾಕ್ಟರ್ ಆಗ್ಬೇಕು ಅಂತ ಹೇಳ್ತಾ ಇದ್ದಾಳೆ. ನನ್ಗೆ ಅದೇ ಆಗ್ಬೇಕು, ಬೇರೆ ನಾನು ಆಗುದೇ ಇಲ್ಲ ಅಂತ ಹೇಳ್ತಾ ಹಠ ಹಿಡಿದಿದ್ದಾಳೆ. ಅದಕ್ಕೆ ಕೇಳುವ. ಖಂಡಿತ ಕಾಂಬಿನೇಷನ್ ಸಕ್ಸಸ್ ಆಗೇ ಆಗುತ್ತೆ. ಯಾಕಂದರೆ 12ನೇ ಮನೆ ಮೆಡಿಕಲ್ ಇಂಡಸ್ಟ್ರಿ ಅಂತ ತೋರಿಸುತ್ತೆ. ಅದ್ರ ಜೊತೆಗೆ 11 ಕೂಡ ಅಂಡರ್ಗ್ರೌಂಡಲ್ಲಿದೆ, 2 ಕೂಡ ಮತ್ತು 5 ಇಂಟೆಲಿಜೆನ್ಸ್ ಕೂಡ ಇದೆ. ಸೊ ಡೆಫಿನೆಟ್ಲಿ ಸಕ್ಸಸ್ಸು ತೋರಿಸ್ತಾನೆ ಇದೆ. ಮುಂದಿನ ದಶಾ ನೋಡಿದಾಗಲೂ ಕೂಡ 5 ಹೀಲಿಂಗ್ ಇಂಡಸ್ಟ್ರಿ ಅಂತ ಕರಿತೀವಿ, ಹೈಯರ್ ಸ್ಟಡೀಸ್ ಅಂತ ಕರಿತೀವಿ. 2 ಸ್ವಲ್ಪ ಸಮತೋಲನವಾಗಿರೋದ್ರಿಂದ ಡೆಫಿನೆಟ್ಲಿ ಮಾಡೇ ಮಾಡ್ತಾರೆ. ಏನು ಟೆನ್ಷನ್ ತೊಗೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಕೊರಳಿಗೆ ಒಂದು ಯೆಲ್ಲೋ ಸಫೈರ್, ಸೌತ್ ಆಫ್ರಿಕನ್ ಯೆಲ್ಲೋ ಸಫೈರ್ ಹಾಕಿ ಒಳ್ಳೆಯದಾಗಲಿ. ಮುಂದಿನ ಕರೆ ಕೊಡಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಅಮ್ಮ, ತಮ್ಮ ಹೆಸರು? ಸುಮಿತ್ರಾ ಅಂತ. ಸುಮಿತ್ರಾ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಇದು ದೊಡ್ಡಕಲ್ಸಂದ್ರ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಸಿಸ್ಟರ್ ತಮ್ಮ ಅವ್ರ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಅವರ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ. 27/9/22. 27. ಓಕೆ ಓಕೆ, 27 9 ಓಕೆ 1995. ಸಮಯಮ್ಮ? 11:15 AM. 11:15 AM, ಬೆಂಗಳೂರು. ಓಕೆ ಸರಿ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ, ಹೇಳಿ, ಏನು ಪ್ರಶ್ನೆ ಇದೆ? ಅವ್ರ ಆರೋಗ್ಯದ ಬಗ್ಗೆ ಕೇಳಬೇಕಾಗಿತ್ತು. ಸದ್ಯಕ್ಕೆ ಈಗ 30 ವರ್ಷ, ಹೌದು. 2022ರಿಂದ ಶನಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಶನಿಯ ಕಾಂಬಿನೇಷನ್ನು 12 ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ವಿಚಾರದಲ್ಲಿ ನಾವು ಹೆಲ್ತ್ ವಿಚಾರ 19 ವರ್ಷ ಕಾಲ, 22ರಿಂದ 19ವರೆಗೂ ಆರೋಗ್ಯ ಚೆನ್ನಾಗಿರಲ್ಲ. ಏಕೆಂದರೆ ಗುರುವಿನ ನಕ್ಷತ್ರದಲ್ಲಿ 12 ಬಂದಿರೋದ್ರಿಂದ ಆರೋಗ್ಯ ಸ್ವಲ್ಪ ಸಮಸ್ಯೆ ಕಾಡುತ್ತೆ. 12 ಫ್ರೀಕ್ವೆಂಟ್ ಹಾಸ್ಪಿಟಲೈಸೇಷನ್ ಇದ್ದೇ ಇರುತ್ತೆ. ಹಾಗೆ ಇಲ್ಲಿರ್ತಕ್ಕಂಥ ಕಾಂಬಿನೇಷನಲ್ಲಿ 4, 12 ಇವೆರಡೂ ಕೂಡ ಫುಲ್ಲು ಕಂಪ್ಲೀಟಾಗಿ ನೆಗೆಟಿವ್ ಸೈಡ್ ಬಂದಿರೋದ್ರಿಂದ ಟ್ಯಾಬ್ಲೆಟ್ಟು ಸ್ವಲ್ಪ ಹೆಚ್ಚಾಗಿ ಲಾಂಗ್ ಟರ್ಮ್ ಅಂತ ಕರಿತೀವಿ. ಶನಿ ಅಂದರೆ ಲಾಂಗ್ ಟರ್ಮ್ ಅಂತ ಕರಿತೀವಿ. ಇರ್ತಕ್ಕಂಥ ನಕ್ಷತ್ರನೂ ಕೂಡ ಗುರು, ಅದು ಲಾಂಗ್ ಟರ್ಮ್ ಅಂತೀವಿ. ಹಾಗೆ ಶುಕ್ರನೂ ಕೂಡ ಒಂದು ನೇಮ್ ಆಫ್ ದಿ ಡಿಸೀಸ್ ಅಂತ ಕರಿತೀವಿ. ಇಲ್ಲಿ ಸ್ವಲ್ಪ ಕಡಲೆಕಾಳನ್ನು ಅಥವಾ ಅರಿಶಿಣವನ್ನು ಇವ್ರ ಹೆಸರಲ್ಲಿ ಪ್ರತಿ ಗುರುವಾರ ದಾನ ಮಾಡ್ತಾನೇ ಬರಬೇಕು. ಇದರಲ್ಲಿ ಸ್ಟ್ರಾಂಗ್ ಆಗಿರ್ತಕ್ಕಂಥ ಗ್ರಹನ ನಾವು ನೋಡಿದಾಗ ದಶದಲ್ಲಿ ಯಾವ ಗ್ರಹನೂ ಸ್ಟ್ರಾಂಗ್ ಇಲ್ಲ. ಇನ್ನು ಇತರೆ ಗ್ರಹಕ್ಕೆ ಹೋಗಬೇಕು ಅಂತಂದರೆ ಕೇತು ಇರ್ತಕ್ಕಂಥದ್ದು 5ನೇ ಮನೆ ತೋರಿಸ್ತಾ ಇದೆ. ಹಾಗೆ ಮುಂದೆ ಬರ್ತಕ್ಕಂಥ ಬುಧ 11ನೇ ಮನೆ ತೋರಿಸ್ತಾ ಇದೆ. ಸ್ವಲ್ಪ ವರ್ಷಗಳ ಕಾಲ ಕಷ್ಟ. 9 ಮುಖದ ರುದ್ರಾಕ್ಷಿ ಹಾಕಬೇಕು. ಅದರ ಜೊತೆಗೆ ರೋಗವನ್ನು ಹೊಡಿತಕ್ಕಂಥ ಮಂಗಳ ಕೋರಲನ್ನು ಬಲಗೈ ಉಂಗುರದ ಬೆರಳಿಗೆ ಧರಿಸಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಕರೆ ಕಟ್ಟಾಗಿದೆ. ಹಲೋ, ನಮಸ್ತೆ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಓಕೆ, ಹಲೋ ಹಲೋ ಹಲೋ, ನಮಸ್ತೆ ಅಮ್ಮ, ತಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಲೀಲಾ ಅಂತ ಮೇಡಮ್.
ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ತುಮಕೂರಿಂದ ಮೇಡಮ್. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಾನು ಮನೆ ಕಟ್ಟೋದ್ರಲ್ಲಿ ಕನ್ಫ್ಯೂಷನ್ ಅಲ್ಲಿ ಇದೀನಿ ಮೇಡಮ್. ನಾನು ಸ್ವಲ್ಪ ಸರಿಮಾ, ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ. 1ರಿಂದ 249ರಲ್ಲಿ ನಂಬರ್ ಹೇಳಿ. 9 ಮೇಡಮ್. ಸರಿ, ಗುರೂಜಿದರ್ ಮಾತಾಡಿ. ನಂಬರ್ ಎಷ್ಟು ಹೇಳಿದ್ರಿ? 9 ಮೇಡಮ್. 9 ಸರ್ ಗುರುಗಳೇ, ನಮಸ್ತೆ. 9. ಇದ್ರ ಪ್ರಕಾರ 12, 3. ಇಲ್ಲಿ ನಿಮಗೆ ಕನ್ಫ್ಯೂಷನ್ ಆಗ್ತಾ ಇರ್ತಕ್ಕಂಥದ್ದು ಪರಿಸ್ಥಿತಿಯಿಂದ. ಅಂದರೆ ಪರಿಸ್ಥಿತಿ ಅಂದರೆ ಅಲ್ಲಿ ಹೋದರೆ ದೂರನಾ ಹತ್ರನಾ, ಅಲ್ಲಿ ಫೆಸಿಲಿಟಿ ಇದೆಯಾ, ಅದು ತಲೆಯಲ್ಲಿರುತ್ತೆ ನಿಮಗೆ. ಮೊದಲು ಸೈಟ್ ಇದೆ ಗುರುಗಳೇ, ಮನೆ ಕಟ್ಟಬೇಕು ಅಂತ ಇದ್ದೀನಿ. ನನಗೆ ಕಟ್ಟಬೇಕು ಬೇಡ ಅನ್ನೋದೇ ಕನ್ಫ್ಯೂಷನ್ ಗುರುಗಳೇ. ಯಾಕೆ ಕಟ್ಟಬೇಕು ಬೇಡ ಅಂತ ಕನ್ಫ್ಯೂಷನ್? ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಗುರುಗಳೇ. ಕಟ್ಟೋದಕ್ಕಾಗಲ್ಲ. ನಾನು ಸಿಂಗಲ್ ಗುರುಗಳೇ. ಮನೆ ಇಲ್ಲಮ್ಮ, ಕಟ್ಟಕ್ಕಾಗೋದಿಲ್ಲ. ಇಲ್ಲಿ ಪರ್ಚೇಸ್ ಆಫ್ ಪ್ರಾಪರ್ಟಿ ದಶಾದಲ್ಲಿ ತೋರಿಸ್ತಾ ಇಲ್ಲಮ್ಮ. ಸ್ವಲ್ಪ ಸುಮ್ಮನೆ ಕೈಯೆಲ್ಲ ಸುಟ್ಕೊಳ್ತೀರಾ ನೋಡಿ. ಇದು ಹೌದಾ ಗುರುಗಳೇ? 3ನೇ ಮನೆ ಬಂತು ಅಂತಂದರೆ ಬೇಕಾದ್ರೆ ಫ್ಯೂಚರಲ್ಲಿ ನಿಮಗೆ ದುಡ್ಡು ಬೇಕು ಅಂದರೆ ಅದನ್ನು ಸೇಲ್ ಮಾಡ್ತಕ್ಕಂಥದ್ದು ತೋರಿಸ್ತಾ ಇದೆ ಹೊರತು ಕಟ್ಟೋದು ತೋರಿಸ್ತಾ ಇಲ್ಲ. ಪರ್ಚೇಸ್ ಮೈನಸ್ ಅಂತ ತೋರಿಸ್ತಾ ಇದೆ. ನನ್ನ ಸಜೆಷನ್ನು ಅದನ್ನು ಕಟ್ಟಕ್ಕೆ ಹೋಗಿ ಇರೋ ಬರೋ ದುಡ್ಡು ಮತ್ತು ಸಾಲ ಹೆಚ್ಚಿಗೆ ಮಾಡ್ಕೊಳ್ಳೋದು ಅಥವಾ ಮೈಮೇಲಿರ್ತಕ್ಕಂಥ ಒಡವೆನ ಮಾರ್ಕೊಳ್ತಕ್ಕಂಥ ಪರಿಸ್ಥಿತಿ ತೋರಿಸ್ತಾ ಇದೆ. ಗುರು ಬೇಡ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಸೈಟ್ ಇದೆಯಲ್ಲ ಗುರುಗಳೇ, ಏನ್ ಮಾಡೋದು? ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ನೀವು ಗುರುಜಿಯವರನ್ನು ನೇರವಾಗಿ ಭೇಟಿ ಆಗಬಹುದು ಅಥವಾ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿದರೆ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ನೀವು ಸಂಪೂರ್ಣವಾದಂತಹ ವಿವರವನ್ನು ಕಲೆ ಹಾಕ್ಬೋದು ಅಂತ ಹೇಳ್ತಾ ಗುರುಜಿಗೆ ಒಂದು ವಿರಾಮ ತೆಗೆದುಕೊಂಡು ಬೇಗ ವಾಪಸ್ಸಾಗೋಣ. ವೀಕ್ಷಕರೇ, ನೀವು ಕೂಡ ಮನೆ ಕಟ್ಟಬೇಕು ಅನ್ನುವಂತಹ ಗೊಂದಲದಲ್ಲಿ ಇದ್ದರೆ ಮೊದಲು ಆ ಗೊಂದಲವನ್ನು ನಿವಾರಣೆ ಮಾಡ್ಕೊಳ್ಳಿ. ನಾವು ಕಟ್ಟಬೇಕಾ ಬೇಡವಾ ಅಂಥೇಳಿ ಈಗ ತೀರ್ಮಾನ ಮಾಡಿಬಿಟ್ಟಿರ್ತೀರಿ. ಅಂಥವರು ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಾಗ್ತಾ ಇದ್ದರೆ ಫೌಂಡೇಶನ್ ಕಿಟ್ ಅಂತ ಸಿಗುತ್ತೆ, ಅದನ್ನು ನೀವು ಪರ್ಚೇಸ್ ಮಾಡಿಕೊಂಡು ಮನೆಯನ್ನು ಕಟ್ಟಬಹುದು ಅಂತ ಹೇಳ್ತಾ, ಅದೇ ರೀತಿಯಾಗಿ ಈಗಾಗಲೇ ಮನೆ ಕಟ್ಬಿಟ್ಟಿದ್ದೀವಿ ಅಂಥವ್ರು ಏನು ಮಾಡೋದು, ಸಣ್ಣ ಪುಟ್ಟ ಸಮಸ್ಯೆಗಳಾಗ್ತಾ ಇದೆ, ಕೆಲಸಗಳು ಕೈಗೂಡ್ತಾ ಇಲ್ಲ ಅಂತ ಅನ್ನೋರ್ಗೂ ಕೂಡ ಇಂಟರ್ನಲ್ ಕಿಟ್ ಸಿಗುತ್ತೆ, ಅದನ್ನು ನೀವು ಪರ್ಚೇಸ್ ಮಾಡಿಕೊಂಡು ಅದರ ಉಪಯೋಗವನ್ನು ಪಡೆದುಕೊಳ್ಬಹುದು ಅಂತ ಹೇಳ್ತಾ, ಅದೇ ರೀತಿಯಾಗಿ ನಕ್ಷತ್ರ ನಾಡಿ ತರಗತಿಗಳು ಈ ಏಪ್ರಿಲ್ 20ನೇ ತಾರೀಕಿನಿಂದ ಆರಂಭ ಆಗ್ತಾ ಇದೆ. ಅದಕ್ಕೂ ನೀವು ಜಾಯಿನ್ ಆಗಬಹುದು. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರನ್ನು ನೋಟ್ ಡೌನ್ ಮಾಡಿಕೊಂಡು ಕರೆ ಮಾಡಿ ಅಪಾಯಿಂಟ್ಮೆಂಟನ್ನು ಬುಕ್ ಮಾಡ್ಕೊಳ್ಬಹುದು. ಅದೇ ರೀತಿಯಾಗಿ ಕ್ಲಾಸಸ್ನಲ್ಲಿ ಏನೆಲ್ಲ ಹೇಳ್ಕೊಡ್ತಾರೆ, ಯಾವ ರೀತಿಯಾಗಿ ಇರುತ್ತೆ ಕ್ಲಾಸಸ್ ಅನ್ನುವಂತಹ ಒಂದು ವಿಟಿ ಇದೆ. ಬನ್ನಿ ನೋಡ್ತಾ ಹೋಗೋಣ. ಈಗ ಒಂದು ಪುಟ್ಟ ವಿರಾಮ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ
ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಲರ್ಸ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ಕೇಳಿಸ್ತಾ ಇದೆ? ನಮಸ್ತೆ ಅಮ್ಮ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ದಾವಣಗೆರೆಯಿಂದ ಮೇಡಮ್ ಅವರೇ, ಸಾವಿತ್ರಮ್ಮ ಅಂತ ಹೆಸರು. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಮನೆ ಬಗ್ಗೆನೇ ಕೇಳ್ಬೇಕಾಯ್ತು ಮೇಡಮ್ ಅವರೇ. ಇಬ್ರು ಮಕ್ಕಳು ನನಗಿರೋದು. ಅಲ್ಲ, ಅವ್ರು ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ. 2000 ಫೆಬ್ರವರಿ ತಿಂಗಳು 2004ರಲ್ಲಿ 16ನೇ ತಾರೀಕಿಗೆ ಒಬ್ಬ ನೋಟಿರೋದು. 22ನೇ ತಾರೀಕು ನೋಡಿ, ಮೊದಲು ದಿನಾಂಕ ಹೇಳ್ಬೇಕು, ಆಮೇಲೆ ತಿಂಗಳು ಹೇಳ್ಬೇಕು, ಆಮೇಲೆ ವರ್ಷವನ್ನ ಹೇಳ್ಬೇಕು. ನೀವು ಉಲ್ಟಾ ಪಲ್ಟಾ ಹೇಳ್ಬಿಟ್ರೆ ಹೇಗ್ ಗೊತ್ತಾಗತ್ತೆ? ಅವಳಿ ಜವಳಿ ಮಕ್ಕಳ? ಇಲ್ಲ ಸರ್, ದೊಡ್ಡ ಮಗನ ಹೆಸರು ಪ್ರಜ್ವಲ್ ಅಂತ ಹೇಳಿ, ಸಣ್ಣ ಮಗನ ಎಲ್ಲಾರ್ದು ನಿಮ್ದು ಕತೆ ಹೇಳ್ಕೊಂಡು ಕೂತ್ಕೊಳಕ್ಕಾಗತ್ತ ಇಲ್ಲಿ? ಒಂದೊಂದ ಪ್ರಶ್ನೆ ಬೇಗ ಕೇಳಿ, ಇಲ್ಲಾಂದ್ರೆ ಮುಂದಿನ ಕರೆಗೆ ಹೋಗ್ಲಾ ನಾನು? ಇಲ್ಲ ಸರ್, ಒಬ್ಬಂದಷ್ಟೇ. ಸಣ್ಣನ ಹೆಸರು ಫೆಬ್ರವರಿ 2004. ಕನ್ಸಲ್ಟೇಷನ್ ಬರಕ್ಕೆ ದುಡ್ಡಿಲ್ವಾ ನಿಮ್ಮ ಹತ್ರ? ಫ್ರೀ ಹೇಳ್ಬೇಕಾ ಹೇಳಿ? ಇಲ್ಲ ಸರ್, ಬರಲ್ಲ. ಲಕ್ಷಾಂತರ ರೂಪಾಯಿ ಎಲ್ಲ ಬೇರೆ ಕಡೆ ಎಲ್ಲ ಹಾಳು ಮಾಡ್ತಾರೆ ಎಲ್ಲರೂ. ಅದೇನೋ ಜ್ಯೋತಿಷ್ಯ ಬಂದ್ಬಿಟ್ರೆ ಎಲ್ಲರಿಗೂ ಅದೇನು ಆಗಿದೆಯೋ ಎಲ್ಲರಿಗೂ ಗೊತ್ತಿಲ್ಲ. ಅದೆಲ್ಲ ಅದೇನೋ ಇದಂತಾರಲ್ಲ, ಏನೋ ಒಂದು ಕುತೂಹಲ ಎಲ್ಲ ತಲೆ ಕೇಳಿ ಕೇಳಿ ಸಾಕಾಗ್ಬಿಟ್ಟೈತೆ. ಸಾಕಾಗೋಗ್ಲಿ ಬಿಡಿ, ಇಲ್ಲೂ ಯಾಕೆ ಕೇಳ್ತೀರಾ? ಸಾಕಾಗೋಗ್ಲಿ ಬಿಡಿ. ನಿಮ್ಮ ಮನೆ ಬರ ಸರಿ ಇಲ್ಲ ಅಂದ್ರೆ ಯಾರಮ್ಮ ಬಂದು ಕರೆಕ್ಟ್ ಮಾಡ್ತಾರೆ? ಹೌದೌದು, ನನ್ಗೆ ಆಗ್ಬಿಟ್ಟೈತೆ ಸರ್. ಜ್ಯೋತಿಷ್ಯ ಕಲೀರಿ ಅಂತ ಅದಕ್ಕೆ ತಾನೇ ಹೇಳೋದು. ಎಲ್ಲ ಕಡೆ ಹೋದ್ರೆ ನಿಮಗೆ ಟೋಪಿ ಹಾಕದೆ ತಾನೇ ಇರೋದು. ದೊಡ್ಡ ದೊಡ್ಡ ನಾಮಗಳು ಹಾಕೊಂಡು ಅಡ್ಡ ಉದ್ದುದ್ದ ಹಾಕೊಂಡು ಟೋಪಿ ಹಾಕಕ್ಕೆ ಕೂತಿರೋದು ನಾವೆಲ್ಲ ಇಲ್ಲಿ ಅಲ್ವಾ? ಮನೆ ಬರನ ಬದಲಾಯಿಸಕ್ಕಾಗಲ್ಲ. ಈಗ ಯಾರೋ ಹೇಳಿದ್ರು ಮನೆ ಕಟ್ಟಕ್ ಆಗಲ್ಲ ಅಂದ್ರೆ ಆಗಲ್ಲ, ಅಷ್ಟೇ, ಮುಗೀತು. ಅದ್ರಲ್ಲೇನಿದೆ? ಕಟ್ಬೇಡಿ, ಪೂಜೆ ಮಾಡಿಸಿ ಬನ್ನಿ, ಕಟ್ಟಿಸ್ಬಿಡ್ತೀವಿ. ಇವೆಲ್ಲ ಯಾವುದು ನಡೆಯಲ್ಲ ಜ್ಯೋತಿಷ್ಯದಲ್ಲಿ. ಇದೆಯಾ ಇಲ್ವಾ ಅಷ್ಟೇ ಜ್ಯೋತಿಷ್ಯದಲ್ಲಿರೋದು. ಅದಕ್ಕೆ ಪರಿಹಾರಗಳು ಸ್ವಲ್ಪ ಲೈಟಾಗಿ ಮೈಲ್ಡಾಗಿ ಮಾಡ್ಕೋಬೋದೇ ಹೊರತು ಹಣೆ ಬರಹನ ಬದಲಾಯಿಸೋಕ್ಕಾಗಲ್ಲ. ಹಣೆ ಬರಹನ ಏನಕ್ಕೆ ನೋಡಬೇಕು, ಬದಲಾಯಿಸೋಕ್ಕಾಗಲ್ಲ ಅಂತಂದರೆ ಮಾನವನ ಒಂದು ಮನಸ್ಥಿತಿ ಇರ್ತಾವಲ್ಲ, ಹಾರಾಡ್ತಾ ಇರುತ್ತೆ, ಆಗುತ್ತೋ ಇಲ್ವಂತ. ಈಗ ಅವ್ರಿಗೆ ಹೇಳಿದ್ವಿ ಮನೆ ಕಟ್ಟಬೇಡಿ, ಒಳ್ಳೇದಾಗಲ್ಲ ಅಂತ, ಸ್ಟ್ರಾಂಗ್ ಮಾಡ್ಕೋತಾರೆ. ಬೇಡ, ಇಲ್ಲ ನನ್ನ ಇದರಲ್ಲಿ ಇಲ್ಲ ಅಂದರೆ ಗೊಂದಲದಲ್ಲಿ ಇರ್ತಾರೆ. ಸೊ ಒಂದು ಕೇಳಿ, ಎಲ್ಲ ಕಡೆ ಕೇಳಿದಾಗ ಅಲ್ಲೇ ಯಾಕೆ ವಾಪಸ್ ಹೋಗಿ ಕೇಳಿಲ್ಲ? ಎಲ್ಲಿ ಕೇಳಿರ್ತಾರೋ ನೀವು ಅಲ್ಲೇ ಹೋಗಿ ಯಾಕಮ್ಮ ವಾಪಸ್ ಕೇಳಿಲ್ಲ? ನಾನು ತಗೋಬೇಕು ಅಲ್ಲ, ಅಲ್ಲೇ ಹೋಗಿ ಯಾಕೆ ವಾಪಸ್ ಕೇಳಿಲ್ಲ ಅಲ್ವಾ? ಸುಮ್ಮನೆ ನೀವು ಟೈಮ್ ವೇಸ್ಟ್ ಮಾಡ್ತೀರಿ ನಮ್ದು ಅಷ್ಟೇನೆ. ಎಲ್ಲಾ ಕಡೆ ಹೋಗಿ ಕೇಳಿದ್ವಿ ಅಂತ ಇಲ್ಲೇ ನಾನೇನು ಸರ್ಟಿಫಿಕೇಶನ್ ಕೊಡ್ತೀನಾ? ನಾವೆಲ್ಲ ಕಡೆ ಹೋಗಿ ಕೇಳಿದ್ವಿ, ಏನೂ ಆಗಿಲ್ಲ. ಇಲ್ಲೂ ಆಮೇಲೆ ಇಲ್ಲೂ ಅಪಪ್ರಚಾರ ಮಾಡ್ತೀರಾ. ಫಸ್ಟೇ ನಿಮ್ಮ ಜಾತಕ, ನಿಮ್ಮ ಗ್ರಹಗಳು ಸರಿ ಇಲ್ಲ. ಅರ್ಥ ಆಯ್ತಾ? ನಿಮ್ಮ ಹಣೆ ಬರಕ್ಕೆ ಎಲ್ಲೆಲ್ಲ ಕಡೆ ಹೋಗಿ ಆಗದೇ ಇರೋದನ್ನ ಹೋಗಿ ಎಲ್ಲ ಕಡೆ ಓದಿ ಮಾಡಿ ಅವರೆಲ್ಲ ದೇವ್ರುಗಳ? ನಾನು ದೇವ್ರ? ಫಸ್ಟು ನಿಮ್ಮ ಹಣೆ ಬರ, ನೀವು ಮಾಡಿರ್ತಕ್ಕಂಥ ಕರ್ಮನ ತಿಳ್ಕೊಬೇಕು. ಯಾರ್ಯಾರು ಏನೇನು ಕರ್ಮ ಮಾಡಿರ್ತೋ ಅದ್ರ ಪ್ರಕಾರನೇ ಫಲಗಳು ಸಿಗುತ್ತೆ. ಎಲ್ಲ ಕಡೆ ಓದ್ವಿ ಆಗುತ್ತೆ ಅಂತ ಏನೋ ಬೋರ್ಡ್ ಹಾಕೊಂಡವ್ರು ಯಾರಾದರೂ? ಪರಿಹಾರ ಆಗುತ್ತೆ ಅಂತ ಎಲ್ಲರೂ ಬೋರ್ಡ್ ಹಾಕೊಂಡಿದ್ದಾರೆ. ಅದಕ್ಕೆ ಇವತ್ತು ಹಿಂದೂ ಧರ್ಮ ಹಾಳಾಗಿರೋದೇ ನಿಮ್ಮಂಥವ್ರದಿಂದ. ಪರಿಹಾರ ಆಗಿದ ತಕ್ಷಣ ಸರೋಗುತ್ತೆ ಅಂತಂದರೆ ಅದು ಎಲ್ಲಿದೆ ಹೇಳಿ ನೋಡೋಣ? ಯಾವ ಕಾನ್ಸ್ಟಿಟ್ಯೂಷನಲ್ಲಿ ಬರೆದಿದೆ? ಅದಕ್ಕೆ ಇಲ್ಲಿ ಕೂತಿರೋದು. ಈ ಒಂದು ಈಶಾನ್ಯ ವಾಸ್ತುಲಿ ಏನು ಹೇಳ್ತೀವಿ ಅಂತಂದರೆ ಹಣೆ ಬರನ ಬದಲಾಯಿಸೋಕ್ಕಾಗಲ್ಲ. ಜಾತಕದಲ್ಲಿ ಇದ್ದರೆ ಟೈಮ್ ಹೇಳ್ತೀವಿ ಯಾವಾಗುತ್ತೆ ಅಂತ. ಅರ್ಥ ಆಯ್ತಾ? ಜಾತಕದಲ್ಲಿ ಇದ್ದರೆ ಯಾವಾಗ ಟೈಮ್ ಆಗುತ್ತೆ ಅಂತ ಹೇಳ್ತೀವಿ. ಒಬ್ಬರು ಜಾತಕ ಕೇಳಿದರೆ ಇಬ್ಬರು ಜಾತಕ ಕೇಳಕ್ಕೆ ಹೋಗ್ತೀರಾ. ನೆಕ್ಸ್ಟ್ ಮುಂದಿನ ಕರೆ ಕೊಡಿ. ಇವ್ರ ಟೈಮ್ ಸರಿ ಇಲ್ಲ, ಮುಂದಿನ ಕರೆ ಕೊಡಿ, ಹಾಗೇ ಇರಲಿ. ಎಲ್ಲ ಕಡೆ ಹೋದ್ವಿ, ಅದಾಗಿಲ್ಲ ಇದಾಗಿಲ್ಲ. ಇವತ್ತು ನಾಳೆ ನಾನು ಒಂದು ಹೇಳ್ತೀನಿ, ನಾಳೆ ಇನ್ನೊಂದು ಕಡೆ ಹೋಗ್ಬಿಟ್ಟು ಇವ್ರದ್ದು ಆಗಿಲ್ಲ ಹೇಳಿದ್ದು ಅಂತ ಹೇಳ್ತೀರಾ. ಕರ್ಮಗೇಡಿಗಳು ನೀವೆಲ್ಲ. ಅದಕ್ಕೆ ನಿಮ್ಗೆ ಹೇಳೋದೇ ಬೇಡ. ಬೆಸ್ಟ್ ಏನು ಅಂತ ನಿಮ್ಮ ಹಣೆ ಬರ ಯಾವತ್ತು ಸರೋಗುತ್ತೋ ಅವತ್ತು ಸರೋಗಲಿ. ಮುಂದಿನ ಕರೆ ಹೋಗೋಣ. ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ. ನಮಸ್ತೆ ಅಮ್ಮ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಕೊರಟಗೆರೆ ತಾಲೂಕು ಮೇಡಮ್ ಅವರೇ. ನಿಮ್ಮ ಹೆಸರು ಮಾ? ಹೆಸರು ಸೌಭಾಗ್ಯಮ್ಮ ಅಂತ. ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ನನ್ನ ಮಗಳ ಬಗ್ಗೆ ಕೇಳ್ಬೇಕಾಯ್ತು. ಸರಿ, ಅವರ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ. ಅದು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ ಮೇಡಮ್ ಅವರೇ. ಸರಿಮ್ಮ, ನಂಬರ್ ಹೇಳಿ. 209 ಮೇಡಮ್ ಅವರೇ. ಸರಿ, ಗುರೂಜಿ ಇದ್ದಾರೆ, ಮಾತಾಡಿ. ಏನು ವಿಚಾರದಲ್ಲಿ ಕೇಳಬೇಕಾಯ್ತು? ಆರೋಗ್ಯ ಕೇಳ್ಬೇಕು ಗುರೂಜಿ. ನಮಗೆ ಹಾರ್ಟ್ ಪ್ರಾಬ್ಲಮ್ ಐತೆ ಅಂತಾರೆ, ಆಪರೇಷನ್ ಮಾಡ್ಸಿರೆ ನಾವು ಗ್ಯಾರಂಟಿ ಕೊಡಲ್ಲ ಅಂತಾರೆ. ಒಂದ್ಸತಿ ಆಪರೇಷನ್ ಬೇಡ, ಮಾತ್ರೆ ಇಂಜೆಕ್ಷನ್. ನೋಡಿ, ಜಾತಕದಲ್ಲಿ ರಾಹು ಅಂತ ಬಂದಿರತಕ್ಕಂಥದ್ದು ವ್ಯಾಲ್ವ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ರಾಹು ಯಾವಾಗ ಬಂದಿದೆಯೋ ರೆಟ್ರೋಗ್ರೇಡ್ಗೆ ವ್ಯಾಲ್ವ್ ಅಂತ ಕರೀತಾರೆ. ವ್ಯಾಲ್ವ್ ಮತ್ತೆ ಕಟ್ಕೊಂಡಿರೋದು ಅಂದರೆ ಬ್ಲಾಕೇಜ್ ಅಂತ ಹೇಳ್ತಾರೆ. ಸ್ವಲ್ಪ ಬ್ಲಡ್ ಫ್ಲೋ ಅಂತ ಹೇಳ್ತಾರೆ. ರೈಟ್ ವೆಂಟ್ರಿಕಲ್ ಮತ್ತು ಲೆಫ್ಟ್ ವೆಂಟ್ರಿಕಲಲ್ಲಿ ವ್ಯಾಲ್ವ್ ಪ್ರಾಬ್ಲಮ್ ಅಂತ ಬರುತ್ತೆ. ರಾಹು ಯಾವಾಗ ಬರ್ತಾನೋ 6ನೇ ಮನೇಲಿ
ವ್ಯಾಲ್ ಪ್ರಾಬ್ಲಮ್ಮು ಮತ್ತು ಕೇತು ಇಲ್ಲಿ ಯಾವುದಕ್ಕೂ ಕೂಡ ಶುಭಗ್ರಹಗಳು ಯಾವುದೂ ಬಂದಿಲ್ಲ ಒಂದು. ಹಾಗೆ ಜಾತಕದಲ್ಲಿ 7ನೇ ಮನೆ ಬಂದಿರೋದ್ರಿಂದ ಹಣ ಜಾಸ್ತಿ ಖರ್ಚಾಗಿ ಮತ್ತೆ 2ನೇ ಸತಿ ಆಪ್ರೇಷನ್ಗೆ ಹೋಗ್ತಕ್ಕಂಥ ಕಾಂಬಿನೇಷನ್. ಯಾವಾಗ ರಾಹು ಬಂದಾಗ ಒಂದು ಸತಿ ಆಪ್ರೇಷನ್ ಸಕ್ಸಸ್ ಆಗಲ್ಲ, 2 ಸತಿ ಆಪ್ರೇಷನ್ಗೆ ಹೋಗುತ್ತೆ. ತ್ರಯಂಬಕ ಮಂತ್ರ ಹೇಳಿದ್ರೆ ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ. ಆ ಹೆಣ್ಣುಮಗಳು ಯಾರಿದ್ದಾರೆ ತ್ರಯಂಬಕ ಮಂತ್ರ ದಯವಿಟ್ಟು ಹೇಳಕ್ಕೆ ಕೇಳಿ. ದಾನವನ್ನು ಕೊಡ್ತೀನಿ. ದಾನವನ್ನಲ್ಲಿ ಗುರು 2031ವರೆಗೂ ಇರತಕ್ಕಂಥದ್ದು. ಈಗ ಸದ್ಯಕ್ಕೆ ಗುರುನಲ್ಲಿ 5 ಇರೋದ್ರಿಂದ ಅವರಿಗೆ ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ಗುರುವಿನಿಂದ ಸ್ವಲ್ಪ ಪಾರಾಗುತ್ತೆ. ಅರಿಶಿಣವನ್ನು ತೆಗೆದು ಪ್ರತಿ ದಿವಸ ಹಣೆಗೆ ಹಚ್ಕೊಳ್ಳಿ, ಸ್ವಲ್ಪ ಕಮ್ಮಿ ಆಗ್ತಕ್ಕಂಥ. 6ನೇ ಮನೆ ವ್ಯಾಲ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಗುರು 5ನೇ ಮನೆ ಬಂದಿರೋದ್ರಿಂದ ಯಾವುದನ್ನು ಆಪ್ರೇಷನ್ಸನ್ನು ಸ್ವಲ್ಪ ಯೋಚನೆ ಮಾಡಿ ಒಂದು 2-3 ಜನ ಕೇಳಿ ಮಾಡಿ. ಇವತ್ತು ಕೂಡ ನಾನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಜ್ಯೋತಿಷರು ದುಡ್ಡು ಗಿಡ್ಡು ಅಂತೀವಲ್ಲ, ಮೆಡಿಕಲ್ ಇಂಡಸ್ಟ್ರಿನೂ ಹಂಗೆ ಆಗ್ಬಿಟ್ಟಿದೆ. ಟಾರ್ಗೆಟ್ ಇದೆ. ನನ್ನ ಫ್ರೆಂಡೇ ಡಾಕ್ಟ್ರು ಹೇಳ್ತಾನೆ ಎಷ್ಟು ಪ್ರೆಷರ್ ಇದೆ ಅಂದರೆ ಎವ್ರಿ ಮಂತ್ ಟಾರ್ಗೆಟ್ ಇದೆ ಅಂತ ಅವ್ರಿಗೆ, ಇಷ್ಟು ಆಪ್ರೇಷನ್ ಆಗಬೇಕು ಅಂತ. ಆ ಪರಿಸ್ಥಿತಿಯಲ್ಲಿ ಈ ಕಲಿಯುಗದಲ್ಲಿ ಇದ್ದೀವಿ ನಾವು. ಅವರಿಷ್ಟ, ಅವ್ರು ಕಟ್ಟಿದ್ದಾರೆ, ಕೋಟ್ಯಾಂತರ ರೂಪಾಯಿ ಹಾಕಿದ್ದಾರೆ, ಎಲ್ಲ ಆಯಿತು. ಬಟ್ ಆಪ್ರೇಷನ್ ಆಗಲೇಬೇಕು ಅನ್ನೋದು ನನ್ನ ಫ್ರೆಂಡೇ, ಕ್ಲೋಸ್ ಫ್ರೆಂಡೇ ಹೇಳ್ತಾರೆ. ಆವಾಗ ಅರ್ಥ ಆಯಿತು, ಓಕೆ ಎಲ್ಲರಿಗೂ ಕಾರ್ಪೊರೇಟ್ ಮೆಡಿಕಲ್ ಎಷ್ಟು ಇದಿದೆ ಅಂತ. ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾರ್ಮಲ್ ಡಾಕ್ಟ್ರ್ ಹತ್ರ ಹೋಗಿ ಚೆಕ್ ಮಾಡಿಸಿ ಕ್ಲೀನಾಗಿ, ಇನ್ನೊಂದು ಸತಿ ಸ್ಕ್ಯಾನ್ ಮಾಡಿಸಿ, ಅರಿಶಿಣವನ್ನು ತೆಗೆದು ಹಚ್ಕೊಳ್ಳಿ, ತ್ರಯಂಬಕ ಮಂತ್ರ ಹೇಳಿ, ತುಂಬಾ ಕಮ್ಮಿ ಆಗಿಬಿಡುತ್ತೆ. ಒಳ್ಳೆಯದಾಗ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇವತ್ತಿನ ದಿನದಲ್ಲಿ ಹೆಣ್ಮಕ್ಳು ಯಾಕೆ ಅತಿ ಬೇಗ ಅಂದರೆ 8ರಿಂದ 10 ವರ್ಷದ ಒಳಗಡೆ ಋತುಮತಿ ಆಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ತಮಗೆ ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ನೀವು ಕೂಡ ಮನೆ ಕಟ್ಟಬೇಕು ಅಥವಾ ಅಂಗಡಿ ಮಾಡಬೇಕು ಅಂತ ಹೇಳಿ ಏನಾದರೂ ಯೋಜನೆಗಳು ಹಾಕೊಳ್ತಾ ಇದ್ದರೆ, ಅದಕ್ಕೆ ಪ್ಲ್ಯಾನ್ಗಳು ರೆಡಿ ಇತ್ತು ಅಂತಂದರೆ ಅದಕ್ಕೂ ಮುಂಚೆನೇ ಫೌಂಡೇಶನ್ ಕಿಟ್ಟನ್ನು ನೀವು ತೆಗೆದುಕೊಂಡ್ರೆ ಒಳಿತಾಗತ್ತೆ, ಸಮಸ್ಯೆಗಳು ಕಡಿಮೆ ಆಗುತ್ತೆ. ಈಗಾಗಲೇ ಮನೆ ಕಟ್ಟಿದ್ದೀವಿ ಅಂತ ನೀವು ತಿಳ್ಕೊಂಡಿದ್ರೆ ಅಲ್ಲಿ ಸಮಸ್ಯೆಗಳಾಗ್ತಾ ಇದ್ದರೆ ಅಂಥವ್ರಿಗೂ ಕೂಡ ಇಂಟರ್ನಲ್ ಕಿಟ್ ಅಂತ ಸಿಗುತ್ತೆ. ಅದನ್ನು ನೀವು ಪರ್ಚೇಸ್ ಮಾಡಬಹುದು. ಮತ್ತು ಅದರಿಂದ ಉಪಯೋಗಗಳು ಕೂಡ, ನೀವು ಬದಲಾವಣೆಗಳನ್ನು ಕೂಡ ನೋಡ್ತಾ ಹೋಗಬಹುದು. ಅದೇ ರೀತಿಯಾಗಿ ನಕ್ಷತ್ರ ನಾಡಿ ತರಗತಿಗಳು ಏಪ್ರಿಲ್ 20ನೇ ತಾರೀಕಿನಿಂದ ಆರಂಭ ಆಗ್ತಾ ಇದೆ. ಈ ಒಂದು ಕ್ಲಾಸ್ಗಳಿಗೆ ನೀವು ಜಾಯಿನ್ ಆಗಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರನ್ನು ನೋಟ್ ಡೌನ್ ಮಾಡಿಕೊಂಡು ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಾಗಲೇ ವಿದ್ಯಾರ್ಥಿಗಳು ಈ ಕ್ಲಾಸ್ನಲ್ಲಿ ಕಲ್ತಿರುವಂಥವರು ಮಾತನಾಡಿದ್ದಾರೆ, ಯಾವ ರೀತಿಯಾಗಿ ಜ್ಯೋತಿಷ್ಯವನ್ನು ಹೇಳಿಕೊಟ್ರು, ಹೇಗಿತ್ತು ಕ್ಲಾಸಸ್ಗಳು ಅನ್ನುವಂತಹ ಅನುಭವವನ್ನು ಹಂಚಿಕೊಂಡಿದ್ದಾರೆ. ನೋಡ್ತಾ ಹೋಗೋಣ. ಇದಾಗಿದೆ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಎಲ್ಲ ಹೈಯರ್ ಕ್ಲಾಸು, ಜೂನಿಯರ್ ಕ್ಲಾಸು ಮುಗಿಸಿದ್ದೇನೆ. ತುಂಬ ಚೆನ್ನಾಗಿ ಬಂದಿದೆ ಕ್ಲಾಸು. ಇದನ್ನು ಮಾಡಿದವ್ರಿಗೆಲ್ಲ ನಮ್ಮದು ನಾವು ನೋಡಿಕೊಂಡು ನಾವು ಮುಂದೆ ಅದರ ಬಗ್ಗೆ ಮಕ್ಕಳಿಗೆ ಮನೆಯಲ್ಲಿ ಎಲ್ಲರ ಬಗ್ಗೆನೂ ನಾವು ನೋಡ್ಕೊಂಡು ಹೋಗ್ಬೋದು. ಹೊರಗಡೆ ಇದನ್ನು ಸ್ಪ್ರೆಡ್ ಮಾಡ್ಬೋದು. ಡೀಪ್ ಸೀಕ್ರೆಟ್ ಅನ್ನೋದು ನಮ್ಗೆ ಅದ್ಭುತವಾದ ಒಂದು ಕೊಡುಗೆ ಸಿಕ್ಕಿದೆ. ಇದನ್ನೆಲ್ಲರೂ ಉಪಯೋಗಿಸ್ಬೇಕಾಗಿ ಕೇಳ್ಕೊತೀನಿ ಎಲ್ಲರೂ.